ಎಸ್ ಬಣ ಬಡಿದಾಟದಿಂದ ರಾಜ್ಯ ಕಮಲ ಪಾಳಿಯ ವಿಲವಿಲ ಅಂತ ಇದೆ. ಉಂಟಾದ ಗೊಂದಲಕ್ಕೆ ತೆರೆಯನ್ನ ಎಳೆಯೋದಕ್ಕೆ ನಾನಾ ರೀತಿಯಾದಂತಹ ಸರ್ಕಸ್ ಅನ್ನು ನಡೆಸಲಾಗ್ತಾ ಇದೆ. ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿ ಮೈತ್ರಿಕೂಟಕ್ಕೆ ಮುಖಭಂಗ ಆಗೋಗ್ಬಿಟ್ಟಿದೆ. ಸೋತ ಬೆನ್ನಲ್ಲೇ ವಿಶ್ವಾಸ ತುಂಬೋದಕ್ಕೆ ಮುಂದಾಗ್ತಿದ್ದಾರೆ ರಾಜ್ಯಾಧ್ಯಕ್ಷ. ಎಸ್ ಬಣ ಬಡಿದಾಟದಿಂದ ರಾಜ್ಯ ಕಮಲ ಪಾಳಿಯ ಒಂದು ಕಡೆ ವಿಲವಿಲ ಅಂತ ಇದೆ. ಉಂಟಾದ ಗೊಂದಲಕ್ಕೆ ಏನಾದರೂ ಮಾಡಿ ತಣ್ಣೀರನ್ನ ಎರಚೋದಕ್ಕೆ ಸಾಕಷ್ಟು ಪ್ರಯತ್ನ ಕೂಡ ನಡೀತಾ ಇದೆ. ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿ ಮೈತ್ರಿಕೂಟಕ್ಕೆ ಮುಖಭಂಗ ಆಗೋಗ್ತಿದೆ. ಸೋತ ಬೆನ್ನಲ್ಲೇ ವಿಶ್ವಾಸ ತುಂಬೋದಕ್ಕೆ ಮುಂದಾಗಿದ್ದಾರೆ ರಾಜ್ಯಾಧ್ಯಕ್ಷರು. ನಾಯಕತ್ವದ ಕುರಿತು ಅಪಸ್ವರ ಆಕ್ರೋಶಕ್ಕೆ ಮುಲಾಮನ್ನ ಹಚ್ಚೋದಕ್ಕೆ ಪ್ರಯತ್ನ ನಡೀತಾ ಇದೆ. ಪಕ್ಷದ ರೆಬಲ್ಗಳ ಗುಂಪಿನ ನಡೆಯಿಂದಾಗಿ ಉಂಟಾಗಿರುವಂತಹ ಗೊಂದಲಕ್ಕೂ ಸಂದೇಶವನ್ನ ರವಾನೆ ಮಾಡ್ತಾ ಇರುವಂತಹ ಪ್ರಯತ್ನ ಗೊತ್ತಾಗ್ತಾ ಇದೆ. ನಮ್ಮ ಬಿಜೆಪಿಯಲ್ಲಿ ಅಭಿಪ್ರಾಯ ಭೇದಗಳಿಗೆ ಮುಕ್ತ ಅವಕಾಶ ಇದ್ದೇ ಇದೆ. ಅದೇ ರೀತಿಯಲ್ಲಿ ಶಿಸ್ತು ಸಮಸ್ಯೆಗಳು ಎಲ್ಲೇ ಮೀರದಂತೆ ನೋಡಿಕೊಳ್ಳುವ ವ್ಯವಸ್ಥೆ ಕೂಡ ಇದೆ ಅಂತ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ಕ್ಷಣಕ್ಕೂ ಪ್ರತಿಯೊಬ್ಬ ಕಾರ್ಯಕರ್ತರು, ಪ್ರಮುಖರು ಹಾಗೆ ಹಿರಿಯರೊಂದಿಗೆ ವಿಶ್ವಾಸ ಪ್ರೀತಿಯನ್ನ ಬೆಳೆಸಿ ಉಳಿಸಿಕೊಂಡು ಪಕ್ಷವನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕು ಅನ್ನುವ ಹಂಬಲ ಹಾಗೂ ಸಂಕಲ್ಪ ನನ್ನದಾಗಿದೆ. ಮಹಾರಾಷ್ಟ್ರ ಐತಿಹಾಸಿಕ ಮಹಾವಿಜಯವನ್ನ ನಾವು ಪ್ರೇರಣೆಯಾಗಿ ಸ್ವೀಕರಿಸಿ ಭವಿಷ್ಯ ದಿನಗಳಲ್ಲಿ ಒಂದು ದಿನವೂ ವ್ಯಯ ಮಾಡದೆ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತರೋಣ ಅಂತ ಸಂಕಲ್ಪವನ್ನ ತೊಡೋಣ. ಮುಂದೆ ಏನು ಮಿತ್ರ ಪಕ್ಷ JDS ಜೊತೆ ಸಹಕಾರದ ಹೆಜ್ಜೆಗಳನ್ನ ಇಡೋಣ. ನಮ್ಮ ಗುರಿ ಏನಿದ್ರು ಸಂಘಟನೆಯ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಬಹುಸಂಖ್ಯಾತಿ ಜನರ ಧೋರಣೆ ಹಾಗೆ ಭ್ರಷ್ಟ ಆಡಳಿತವನ್ನ ಕೊನೆಗಳಿಸೋದಾಗಿ ಶಪಥ ಮಾಡೋಣ. ಬಿಜೆಪಿಯ ಸುಭದ್ರ ಕೋಟೆಯ ನಡುವೆ ಬಿರುಕು ಮೂಡಿಸೋದಕ್ಕೆ ಯತ್ನಿಸುವ ಶಕ್ತಿಯನ್ನ ಮೆಟ್ಟು ನಿಂತು ನಮ್ಮೆಲ್ಲರ ಒಗ್ಗಟ್ಟಿನ ಮುಷ್ಟಿ ದೇಶ ಕಟ್ಟುವ ಶಕ್ತಿಯಾಗಲಿ ಅಂತ ನಿಮ್ಮೆಲ್ಲರಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಕೇಳಿಕೊಳ್ತೀನಿ ಅಂತ BY ವಿಜಯೇಂದ್ರ ಅವರು ಹೇಳಿದ್ದಾರೆ. ಪಕ್ಷದ ರೆಬಲ್ಗಳ ಗುಂಪಿನ ನಡೆಯಿಂದಾಗಿ ಉಂಟಾಗ್ತಾ ಇರುವಂತಹ ಗೊಂದಲಕ್ಕೆ ಹೇಗಾದ್ರೂ ಮಾಡಿ ಸಂದೇಶವನ್ನ ರವಾನೆ ಮಾಡಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಬಿಜೆಪಿಯಲ್ಲಿ ಒಳಬೇಗುದಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನ ಕಂಡುಹಿಡಬೇಕು ಅಂತ ಪ್ರಯತ್ನ ನಡೀತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೇಣುಕಾ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾ, ಗಮನಿಸ್ತಾ ಇದೀವಿ ಒಂದು ಕಡೆ ಬಿಜೆಪಿ ಒಳಗೆ ವಕ್ಫ್ ಸಮರ ಅನ್ನೋದು ಜೋರಾಗ್ತಾ ಇದೆ, ಬಣ ಬಡಿದಾಟ ಅನ್ನೋದು ನಿಲ್ತಾನೆ ಇಲ್ಲ. ಇಲ್ಲಿ ರಾಜ್ಯ ಬಿಜೆಪಿ ನಾಯಕರಲ್ಲಿ ಗೊಂದಲ ಸೃಷ್ಟಿ ಆಗ್ತಾ ಇದ್ದಂತೆ ಇತ್ತ ಕೇಂದ್ರ ನಾಯಕರು ಕೂಡ ಹೈ ಅಲರ್ಟ್ ಆಗ್ತಾ ಇದ್ದಾರೆ. ಇದಕ್ಕೆಲ್ಲ ಹೇಗೆ ಮುಲಾಮನ್ನ ಹಚ್ಚಬಹುದು ಏನು ಅಂತ? ಚಂದ್ರಕಲಾ, ಏನು ಕಳೆದ 3 ಕ್ಷೇತ್ರಗಳಿಗೆ ಈಗಾಗಲೇ ಉಪಚುನಾವಣೆ ರಿಸಲ್ಟ್ ಕೂಡ ಹೊರ ಬಂದಿದೆ. ಈ ಒಂದು ರಿಸಲ್ಟ್ ನಲ್ಲಿ ಈಗಾಗಲೇ ಬಿಜೆಪಿ ಮತ್ತು JDS ನಾಯಕರಿಗೂ ಕೂಡ ದೊಡ್ಡ ಆಘಾತವನ್ನು ಕೂಡ ಉಂಟು ಮಾಡಿದೆ. ಎಲ್ಲ ಒಂದ್ ಕಡೆ 3 ಕ್ಷೇತ್ರಗಳಲ್ಲೂ ಕೂಡ NDA ಅಭ್ಯರ್ಥಿಗಳ ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನೋ ಒಂದು ಭರವಸೆಯನ್ನು ಕೂಡ ಅಲ್ಲಿರ್ತಕ್ಕಂಥ ನಾಯಕರು ಕೂಡ ಹೊಂದಿದ್ರು. ಆದ್ರೆ ಅವ್ರು ಯಾರು ಕೂಡ ಊಹಿಸದಂತ ರಿಸಲ್ಟ್ ಬಂದಿರೋದ್ರಿಂದ ಈಗಾಗ್ಲೇ ಬಿಜೆಪಿಯಲ್ಲೂ ಕೂಡ ಭಿನ್ನಮತ ಕೂಡ ಈಗಾಗ್ಲೇ ಉಂಟಾಗಿದೆ. ಯಾವಾಗ 2 ಕ್ಷೇತ್ರಗಳಲ್ಲಿ, ಪ್ರಮುಖವಾಗಿ 3 ಕ್ಷೇತ್ರಗಳಲ್ಲಿ ಏನು ಬಿಜೆಪಿ ಅಭ್ಯರ್ಥಿಯನ್ನು ಸೋಲ್ಕೊಂಡ್ರು, ಈಗಾಗ್ಲೇ ಅಲ್ಲಿರ್ತಕ್ಕಂಥ ಒಂದಿಷ್ಟು ನಾಯಕತ್ವದ ಮೇಲೆ ಈಗಾಗ್ಲೇ ಮಾಜಿ ಸಚಿವರು ಇರ್ಬೋದು, ಕೆಲವೊಂದಿಷ್ಟು ಶಾಸಕರು ಮತ್ತೆ ಒಂದಿಷ್ಟು ಕಾರ್ಯಕರ್ತರು ಕೂಡ ಎಲ್ಲೋ ಒಂದ್ ಕಡೆ ಅಸಮಾಧಾನಗೊಂಡಿದ್ದಾರೆ. ನಾಯಕತ್ವದ ಬದಲಾವಣೆಯ ಬಗ್ಗೆ ಮಾತನಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮೂಲಗಳಿಂದ ಮಾಹಿತಿ ಕೂಡ ಸಿಗ್ತಾ ಇದೆ. ಏನು ವಿಜಯೇಂದ್ರ ಅವರು ಯಾವಾಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ್ರು ಆಗ್ಲಿಂದಲೂ ಕೂಡ ಎಲ್ಲ ಒಂದ್ ಕಡೆ ವಿಜಯೇಂದ್ರ ಬಣ ಒಂದ್ ಕಡೆ ಆಯ್ತು, ಎಲ್ಲ ಒಂದ್ ಕಡೆ ಮತ್ತೆ ರೆಬಲ್ ನಾಯಕರ ಒಂದು ಬಣ ಕೂಡ ಈಗಾಗ್ಲೇ ಒಂದ್ ಕಡೆ ಆಗಿದೆ, ಗೊತ್ತಿರುವಂತೆ ವಿಚಾರ. ಹಾಗಾಗಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗುವ ಮುನ್ನವೂ ಕೂಡ ಈಗಾಗ್ಲೇ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ನಮ್ಗೆ ಯಾವುದೇ ರೀತಿಯಾದಂತಹ ಪಕ್ಷದಲ್ಲಿ ಹಿರಿಯ ನಾಯಕರು ಇದೀವಿ, ನಮ್ಮ ಹತ್ರ ಬಂದು ಈ ಬಗ್ಗೆ ಚರ್ಚೆನೂ ಮಾಡಿಲ್ಲ, ಯಾರನ್ನ ರಾಜ್ಯಾಧ್ಯಕ್ಷರನ್ನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರು ಇರ್ಬೋದು, ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕರು ಇರ್ಬೋದು, ಯಾರೊಬ್ರು ಕೂಡ ನಮ್ಮ ಗಮನಕ್ಕೆ ತರದೇನೆ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಅಂತೇಳಿ ಕೂಡ ಅಸಮಾಧಾನಗೊಂಡಿದ್ರು. ತದನಂತರ ಏನೆಲ್ಲ ಲೋಕಸಭಾ ಚುನಾವಣೆಯಲ್ಲೂ ಮತ್ತೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಎಲ್ಲ ಒಂದಿಷ್ಟು ಕಡೆ ಹಿರಿಯ ನಾಯಕರಿಗೆ ಕೂಡ ಒಂದು ಸ್ಕೋಪ್ ಅನ್ನು ಕೂಡ ಕೊಡ್ಲಾಗಿತ್ತು. ಹಿರಿಯರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ವಿಷಯದಲ್ಲೂ ಕೂಡ, ಮತ್ತೆ ಅದಾದ ನಂತರ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಒಂದಿಷ್ಟು ಜಿಲ್ಲಾ ಅಧ್ಯಕ್ಷರು ಇರ್ಬೋದು, ಕೋರ್ ಕಮಿಟಿ ಸದಸ್ಯರುಗಳಿಗೂ ಕೂಡ ತಮ್ಮ ಆಪ್ತರ ವಲಯದಲ್ಲಿ ಇರುವವರಿಗೆ ಮಾತ್ರ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿದ ಒಂದಿಷ್ಟು ಕಾರ್ಯಕರ್ತರು ಇರ್ಬೋದು, ಹಿರಿಯ ಮುಖಂಡರು ಇರ್ಬೋದು, ಮೊದಲಿನಿಂದಲೂ ಕೂಡ ಯಾರೆಲ್ಲ ಪಕ್ಷಕ್ಕಾಗಿ ಪಕ್ಷ ಕಟ್ಟುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು ಅವರನ್ನು ಕಡೆಗಣನೆ ಮಾಡಿದ್ದಾರೆ.
ಕೇವಲ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ ಆಪ್ತ ವಲಯ ಬಳಗದವರಿಗೆ ಮಾತ್ರ ಒಂದಿಷ್ಟು ಅಧಿಕಾರದ ಒಂದು ಅವಕಾಶಗಳು ಸಿಕ್ಕಿವೆ ಹೊರತಾಗಿ ಸಾಮಾನ್ಯ ಕಾರ್ಯಕರ್ತರು ಇರ್ಬೋದು ಬೇರೆಯವ್ರಿಗೂ ಕೂಡ ಸಿಕ್ಕಿಲ್ಲ ಅನ್ನೋ ಒಂದು ಅಸಮಾಧಾನವೂ ಕೂಡ ಇತ್ತು. ಅದೇ ರೀತಿಯಾದಂತಹ ಈಗಲೂ ಕೂಡ ಎಲ್ಲೋ ಒಂದ್ ಕಡೆ ಆ ಒಂದು ಅಸಮಾಧಾನವೇ ಈ ಒಂದು 3 ಚುನಾವಣೆಯ ಫಲಿತಾಂಶ ಅಂತಾನು ಹೇಳ್ಬೋದು. ಚಂದ್ರಕಲಾ, ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರು ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಹೊಂದಿದ್ರು. ಸಾಕಷ್ಟು ಕಳೆದ ಬಾರಿ ಎಷ್ಟು ಸೀಟ್ ಸಿಕ್ಕಿತ್ತು ಅದಕ್ಕೂ ಡಬಲ್ ಸೀಟ್ ಸಿಗುವ ಒಂದು ನಿರೀಕ್ಷೆ ಇತ್ತು. ಆದ್ರೂ ಕೂಡ ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಎಡವಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸದ್ಯ ರಾಜ್ಯದಲ್ಲಿ ಇರ್ತಕ್ಕಂತ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡ್ಬೇಕು ಅನ್ನೋ ಒಂದು ಕೂಗು ಕೂಡ ಈಗ ಸದ್ಯದ ಮಟ್ಟಿಗೆ ಜೋರಾಗ್ತಾ ಇರುವಂತದ್ದು. ಈ ಎಲ್ಲರ ಮಧ್ಯೆ ಕೂಡ ಈಗಾಗಲೇ ವಿಜಯೇಂದ್ರ ಅವರು ಕೂಡ ಎಚ್ಚೆತ್ಕೊಂಡು ಅಲ್ಲಿರ್ತಕ್ಕಂತ ಕಾರ್ಯಕರ್ತರಿಗೆ ಬಿಜೆಪಿಯ ಮುಖಂಡರಿಗೂ ಕೂಡ ಒಂದು ಸೋಲಿನ ಪರಾಮರ್ಶೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸೋಲಿನಿಂದ ಯಾರು ಕೂಡ ಚ್ಯುತಿಗೆಡಬಾರದು. ಮುಂದಿನ ದಿನಗಳಲ್ಲೂ ನಮ್ಮ ಹೋರಾಟ ಇದೇ ರೀತಿಯಾಗೂ ಇರುತ್ತೆ. ರಾಜಕೀಯ ಅಂದ್ಮೇಲೆ ಸೋಲು ಗೆಲುವು ಎಲ್ರಿಗೂ ಸರ್ವೇ ಸಾಮಾನ್ಯ. ಹಾಗಾಗಿ ಎಲ್ರಿಗೂ ಗೊತ್ತಿರುವಂತ ವಿಷಯನೇ ಕಾಂಗ್ರೆಸ್ ಒಂದು ದುಡ್ಡಿನ ಹಣವನ್ನು ಹರಿಸಿ ಈ ಒಂದು ಚುನಾವಣೆಯನ್ನು ಗೆದ್ದಿದೆ. ಹಾಗಾಗಿ ಈ ಒಂದು ಚುನಾವಣೆಯ ಒಂದು ಸೋಲಿನಿಂದ ಯಾರು ಕೂಡ ಹಿಂದೇಟ್ ಹಾಕ್ಬಾರ್ದು. ಯಾವ ರೀತಿ ಎಲ್ಲ ವಾಲ್ಮೀಕಿ ಹಗರಣ, ಮೂಡ ಹಗರಣ ಸೇರಿದಂತೆ ಇನ್ನಷ್ಟು ಕಾಂಗ್ರೆಸ್ನ ಹಗರಣಗಳ ವಿರುದ್ಧ ಇಷ್ಟು ದಿನ ಹೋರಾಟ ಮಾಡ್ಕೊಂಡು ಬಂದಿದೀವಿ. ಅದೇ ರೀತಿಯಾದಂತಹ ಒಂದು ಹೋರಾಟವನ್ನು ಕೂಡ ಒಟ್ಟಿಗೆ ಕೂಡ ಪಕ್ಷದಲ್ಲಿರ್ತಕ್ಕಂಥ ಎಲ್ರೂ ಕೂಡ ಒಟ್ಟಿಗೆ ಒಂದು ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋಣ ಅನ್ನೋ ಒಂದು ಸಂದೇಶವನ್ನು ಕೂಡ ಈಗಾಗಲೇ ರವಾನೆ ಮಾಡಿರುವಂತದ್ದು. ಅದೇ ರೀತಿಯಾದಂತಹ ಮಾಜಿ ಸಿಎಂ ಆದಂತಹ ಯಡಿಯೂರಪ್ಪನವರು ಕೂಡ ತಮ್ಮ ಮಗನ ಪರವಾಗಿ ಕೂಡ ಈಗಾಗಲೇ ಬ್ಯಾಟ್ ಬೀಸಿರುವಂತದ್ದು. ಯಾರು ಕೂಡ ಪಕ್ಷದ ವಿರುದ್ಧವಾದಂತಹ ಹೋರಾಟವಿರ್ಲಿ, ಬೇರೆ ರೀತಿಯಾದಂತಹ ಚಟುವಟಿಕೆಗಳು ಕೂಡ ಮಾಡಬಾರ್ದು. ಎಲ್ರೂ ಕೂಡ ಒಗ್ಗಟ್ಟಾಗಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತಂದೆ ಮಗ ಕೂಡ ಸಾಕಷ್ಟು ಒಂದು ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಗೊಂದಲಗಳಿಗೆ ಮತ್ತು ತಮ್ಮ ಒಂದು ಸ್ಥಾನವನ್ನು ಗಟ್ಟಿಪಡಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರಿಗೆ ಸಂದೇಶವನ್ನು ರವಾನಿಸ್ತಿರುವಂತದ್ದು. ಚಂದ್ರಕಲಾ, ಮತ್ತೊಂದು ಕಡೆ ರೇಣುಕಾ ಗಮನಿಸ್ತಾ ಇದೀವಿ, ಇತ್ತ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಸೆಡ್ಡನ್ನ ಹೊಡೆಯೋದಕ್ಕೆ ಇತ್ತ ಬಿಜೆಪಿ ಅಧಿಕೃತ ಪ್ರವಾಸವನ್ನ ಡಿಸೆಂಬರ್ 4ರಿಂದ ಆರಂಭ ಮಾಡ್ತಾ ಇದೆ. ಇದರಿಂದ ಯತ್ನಾಳ್ ಅವರಿಗೆ ಹೇಗೆಲ್ಲ ಕಸಿವಿಸಿ ಆಗಬಹುದು ಅಂತ? ಚಂದ್ರಕಲಾ, ಈಗಾಗ್ಲೇ ವಕ್ಫ್ ಬೋರ್ಡ್ ವಿರುದ್ಧ ಬಿಜೆಪಿಯಲ್ಲಿ ಇರ್ತಕ್ಕಂತ ಎರಡೂ ಬಣಗಳು ಅವರು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿಯಾದಂತಹ ಯತ್ನಾಳ್ ಅವರು ಕೂಡ ಈಗಾಗಲೇ ತಮ್ಮ ಒಂದು ತಂಡವನ್ನು ಕಟ್ಕೊಂಡು ರಾಜ್ಯದಾದ್ಯಂತ ಪ್ರವಾಸವನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಟಕ್ಕರ್ ಕೊಡ್ಲಿಕ್ಕೆ ಅಂದ್ರೆ ಈಗಾಗಲೇ ಗೊತ್ತಿರುವಂತಹ ವಿಚಾರನೆ ಬಿಜೆಪಿ ವರ್ಸಸ್ ಬಿಜೆಪಿ ಆಗಿ ನಡೀತಾ ಇದೆ ಸದ್ಯದ ರಾಜ್ಯದಲ್ಲಿ ರಾಜಕೀಯ ಅನ್ನೋದ್ರು. ಹಾಗಾಗಿ ಮುಂದಿನ ತಿಂಗಳು ಡಿಸೆಂಬರ್ 5, 6, 7ರಂದು ರಾಜ್ಯದಾದ್ಯಂತ ಮತ್ತೊಂದು 2ನೇ ಸುತ್ತಿನ ಪ್ರವಾಸವನ್ನು ಮಾಡಿ ಯಾರಿಗೆಲ್ಲ ವಕ್ಫ್ ಬೋರ್ಡ್ ನಿಂದ ನೋಟಿಸ್ ಕೊಡಲಾಗಿದೆ, ಯಾರೆಲ್ಲ ಸಂತ್ರಸ್ತರಿದ್ದಾರೆ ಅವರ ಒಂದು ಅಹವಾಲನ್ನು ಸ್ವೀಕಾರ ಮಾಡಿ ಮತ್ತೆ ಹೈಕಮಾಂಡ್ ನಾಯಕರಿಗೆ ಎಲ್ಲ ವರದಿಯನ್ನು ಕೊಟ್ಟು ಸದನದಲ್ಲೂ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಹೋರಾಟ ಮಾಡ್ಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ನಾಯಕರು ಕೂಡ ತೀರ್ಮಾನ ಮಾಡಿರುವಂತದ್ದು. ಅದೇ ರೀತಿಯಾಗ್ಲೂ ಕೂಡ ಯತ್ನಾಳ್ ಅವರು ಈಗಾಗಲೇ ಕೂಡ ಚುನಾವಣಾ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಕೂಡ ಪಕ್ಷದ ವಿರುದ್ಧವಾಗಿ ಹೇಳಿಕೆಗಳ ಕೊಟ್ಟಿರುವುದರಿಂದಾಗಿ ಎಲ್ಲೋ ಒಂದ್ ಕಡೆ ಈ ಚುನಾವಣೆಗೆ ಎಫೆಕ್ಟ್ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ವಿಜಯೇಂದ್ರ ಅವರು ಕೂಡ ಎಚ್ಚೆತ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಅಭಿಯಾನ ಅವ್ರು ಪ್ರತ್ಯೇಕವಾಗಿ ಅಭಿಯಾನ ನಡೆಸ್ತಾ ಇದ್ದಾರೆ. ಇದ್ರ ವಿರುದ್ಧವಾಗಿಯೂ ಕೂಡ ಹೈಕಮಾಂಡ್ ನಾಯಕರಿಗೆ ಮತ್ತೊಮ್ಮೆ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಸೂಕ್ತವಾದ ಕ್ರಮವನ್ನು, ಶಿಸ್ತು ಕ್ರಮವನ್ನು ಯತ್ನಾಳ್ ಟೀಮ್ ವಿರುದ್ಧ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಈಗಾಗಲೇ ಮನವಿ ಮಾಡ್ಬೇಕು, ಹೈಕಮಾಂಡ್ ನಾಯಕರಿಂದ ಎಚ್ಚರಿಕೆ ಕೊಡಿಸ್ಬೇಕು ಅನ್ನೋ ಒಂದು ಮಾತುಕತೆಗಳು ಕೂಡ ಈಗಾಗಲೇ ಬಿಜೆಪಿ ವಲಯದಲ್ಲಿ ನಡೆದಿರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ರೇಣುಕಾ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.